ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾವುದೇ ಒಳ್ಳೆಯ ಕಾರ್ಯಸಿದ್ಧಿಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಅಥವಾ ದೇವರ ಕಾರ್ಯಕ್ರಮಗಳಲ್ಲಾದರೂ ಓಂ ಎಂಬ ಮಂತ್ರ ಉಚ್ಚಾರಣೆಯಿಂದಲೇ ಅನಾವರಣಗೊಳ್ಳುವುದು ನಮಗೆಲ್ಲ ತಿಳಿದಿರುವ ಸಾರ್ವಕಾಲಿಕ ಸತ್ಯವೇ ಆಗಿದೆ. ಹಾಗಾದರೆ ಓಂ ಅಂದರೆ ಏನು? ಓಂ ಮಂತ್ರದ ಫಲಗಳಾದರೂ ಏನು? ಈ ಓಂಕಾರ ಮಂತ್ರದ ಪಠಣದಿಂದ ನಿಜಕ್ಕೂ ನಮಗೆ ಶುಭ ಫಲಗಳುಂಟಾಗುತ್ತದೆಯೇ? ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಹಿರಿಯರು ಹೇಳುವಂತೆ ಓಂಕಾರವೆಂಬುದು ಸೃಷ್ಟಿಯ ಮೂಲ ಮಂತ್ರ. ಓಂ ಶಬ್ದದಿಂದಲೇ ಮಂತ್ರಗಳ ಉಚ್ಚಾರಣೆ ಮಾಡಲಾಗುತ್ತದೆ. ಏಕೆಂದರೆ ಯಾವುದೇ ಮಂತ್ರವನ್ನು ಶುರು ಮಾಡುವ ಮುಂಚೆ ಅಥವಾ ಶ್ಲೋಕವನ್ನು ಶುರು ಮಾಡುವ ಮುಂಚೆ ನಾವೆಲ್ಲರೂ ಓಂ ಎಂದು ಶುರು ಮಾಡ್ತೀವಿ. ಓಂ ನಮಃ ಶಿವಾಯ, ಓಂ ಶ್ರೀ ಲಕ್ಷ್ಮೀ ರಂಗನಾಥಾಯ ಎಂದೇ ಶುರು ಮಾಡ್ತೀವಿ. ಇದು ಪದ್ಧತಿಯೂ ಹೌದು. ಹಾಗೆ ಪ್ರತಿಯೊಂದು ದೇವರ ಪೂಜೆ ಮಾಡಲು ನಾವು ಓಂ ಎಂದೇ ಮಂತ್ರವನ್ನು ಶುರು ಮಾಡ್ತೀವಿ. ಯಾಕೆ ಹೀಗೆ? ಯಾಕೆ ನಾವು ಓಂ ಮಂತ್ರದಿಂದಲೇ ಪ್ರಾರಂಭ ಮಾಡ್ತೀವಿ? ಅದರ ಮಹತ್ವವಾದರೂ ಏನು? ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಾಯುಪುರಾಣದ ಪ್ರಕಾರ ಓಂ ಶಬ್ದದಲ್ಲಿ 3 ಅಕ್ಷರಗಳ ಸಮಾಗಮವಿದೆ. ಅವುಗಳೆಂದರೆ ಅ, ಉ, ಂ. ಆ ಎಂದರೆ ಆವಿರ್ಭಾವ, ಅರ್ಥಾತ್ ಉತ್ಪತ್ತಿಯಾಗುವುದು ಅಥವಾ ಹುಟ್ಟುವುದು. ಉ ಎಂದರೆ ಉತ್ಥಾನ, ಅಂದರೆ ವಿಕಸನಗೊಳ್ಳುವುದು. ಎಂದರೆ ಮೌನ, ಅಂದರೆ ಮೃತ್ಯು ಹೊಂದುವುದು. ಆ ಎಂಬುದು ಬ್ರಹ್ಮನ ವಾಚಕ, ಉ ಎಂಬುದು ವಿಷ್ಣುವಿನ ವಾಚಕ, ಎಂಬುದು ಮೃತ್ಯುಂಜಯನ ವಾಚಕವಾಗಿದೆ. ಹೀಗೆ ಓಂ ಎಂಬುದು ತ್ರಿಮೂರ್ತಿಗಳ ಸ್ವರೂಪವಾಗಿದೆಯಂತೆ, ಅಥವಾ ತ್ರಿಮೂರ್ತಿಗಳ ಸಂಗಮವೇ ಓಂ ಮಂತ್ರ. ವಿಷ್ಣು ಪುರಾಣದ ಪ್ರಕಾರ ಓಂ ಎಂಬುದು ವಿಷ್ಣು, ಶ್ರೀ ಮತ್ತು ಭಕ್ತರ ಸಂಕೇತವಾಗಿದೆ. ಶಿವಪುರಾಣದ ಪ್ರಕಾರ ಓಂ ಎಂಬುದು 5 ತಲೆಯ ಶಿವನ ಸಂಕೇತವಾಗಿದೆ. ಅದೇ ತರಹ ಓಂ ನಮಃ ಶಿವಾಯ ಎಂದರೆ ಓಂ ಎಂದರೆ ಆತ್ಮ, ನ ಎಂದರೆ ಭೂಮಿ, ಮ ಎಂದರೆ ನೀರು, ಶಿ ಎಂದರೆ ಬೆಂಕಿ, ವಾ ಎಂದರೆ ವಾಯು, ಯ ಎಂದರೆ ಸಮಸ್ತ ನಭೋಮಂಡಲವೆಂದು ಅರ್ಥೈಸಲಾಗಿದೆ. ಹಾಗೆಯೇ ಶಿವಾರಾಧನೆಯ ಸಮಯದಲ್ಲಿ ಓಂ ಮಂತ್ರವು ಅತ್ಯಂತ ಉತ್ಕೃಷ್ಟ ಮಂತ್ರವಾಗಿದೆ. ಹಾಗೆಯೇ ಪ್ರತಿನಿತ್ಯ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ಶರೀರದ ಪಂಚೇಂದ್ರಿಯಗಳು ಸಮಸ್ಥಿತಿಯಲ್ಲಿರುತ್ತವೆ ಎಂಬುದು ಆಧ್ಯಾತ್ಮದ ಒಲವಿರುವವರ ವಾದ. ಇನ್ನು ನಮಗೆಲ್ಲರಿಗೂ ಗೊತ್ತಿರುವಂತೆ ಓಂಕಾರಕ್ಕೂ ನಮ್ಮ ವಾಸ್ತವಕ್ಕೂ ತುಂಬಾ ನಂಟಿದೆ. ಮಂತ್ರ, ತಂತ್ರ, ಶ್ರುತಿ, ಶ್ಲೋಕ, ಹಾಡು, ಗಾನ, ಭಜನೆ, ಹರಿಕಥೆಗಳಲ್ಲಿಯೂ ಓಂಕಾರದ ಮಹತ್ವವಿದೆ ಮತ್ತು ಇವೆಲ್ಲಕ್ಕೂ ಮೂಲ ಓಂಕಾರವೇ ಆಗಿದೆ. ಓಂ ಎಂಬುದು ಒಂದು ಪವಿತ್ರ ಬೀಜಾಕ್ಷರ. ಪ್ರತಿನಿತ್ಯವೂ ಓಂ ಬೀಜಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ದೇಹಕ್ಕೆ ಆಮ್ಲಜನಕವು ಹೆಚ್ಚಾಗಿ ಪೂರೈಕೆಯಾಗುತ್ತದೆಯಂತೆ, ಶರೀರ ಲವಲವಿಕೆಯಿಂದ ಕೂಡಿರುತ್ತದೆಯಂತೆ, ಅನವಶ್ಯಕ ಆಲೋಚನೆಗಳು ಬರಲು ಬಿಡುವುದಿಲ್ಲವಂತೆ, ಮಾನಸಿಕ ನೆಮ್ಮದಿಯಿಂದ ಆತಂಕಗಳು ದೂರವಾಗುತ್ತವೆ. ಪ್ರತಿನಿತ್ಯವೂ ಓಂ ಅನ್ನು ಪಠಿಸುವುದರಿಂದ ಕುಂಡಲಿನಿ ಶಕ್ತಿ ವೃದ್ಧಿಸುತ್ತದೆಯಂತೆ ಮತ್ತು ಆಧ್ಯಾತ್ಮಿಕ ಸ್ಥಾಯಿಯು ವೃದ್ಧಿಯಾಗುವುದರಿಂದ ಆತ್ಮ ದೈವಾತ್ಮದೊಂದಿಗೆ ವಿಲೀನಗೊಂಡು ದೇಹದಲ್ಲಿ ಧನಾತ್ಮಕ ಶಕ್ತಿಯು ವೃದ್ಧಿಯಾಗುತ್ತದೆ. ಖಿನ್ನತೆಯೂ ದೂರವಾಗಿ ಮಾಡುವ ಕೆಲಸಗಳ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಏಕಾಗ್ರತೆ ಹೆಚ್ಚಾಗುವುದರಿಂದ ವಿದ್ಯಾರ್ಥಿಗಳಿಗಂತೂ ಉತ್ತಮ ಮಂತ್ರ. ಇನ್ನು ಓಂಕಾರಕ್ಕೆ ಹಿಂದೂ ಧರ್ಮದಲ್ಲಿ ಅಲ್ಲದೆ ಬೌದ್ಧ ಧರ್ಮದಲ್ಲಿ ಜಪ ಉಪಾಸನೆಗಳನ್ನು ಮಾಡುತ್ತಾರೆ. ಜೈನ ಧರ್ಮದಲ್ಲಿಯೂ ಕೂಡ ಓಂ ಮಂತ್ರಕ್ಕೆ ವಿಶೇಷ ಸ್ಥಾನಮಾನಗಳಿವೆ. ಸಿಖ್ಖರ ಧರ್ಮದಲ್ಲಿ ಓಂ ಮಂತ್ರದ ಉಲ್ಲೇಖವಿದೆ. ಅದಲ್ಲದೆ ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಓಂ ಮಂತ್ರದ ಉಲ್ಲೇಖವಿರುವ ಓಂ ಪದದ ಪ್ರಮುಖ ಅಂಶವೆಂದರೆ ಯಾವ ವ್ಯಕ್ತಿಯು ಓಂಕಾರವನ್ನು 3 ಬಾರಿ ಉಚ್ಚರಿಸಿ ತನ್ನ ಪ್ರಾಣತ್ಯಾಗವನ್ನು ಮಾಡುತ್ತಾನೋ ಆ ವ್ಯಕ್ತಿಯು ಪರಮಾಗತಿಯನ್ನು ಪಡೆಯುತ್ತಾನೆ. ಇದನ್ನು ತ್ರಿವರಂ ಸತ್ಯಂ ಅನ್ನುತ್ತಾರೆ. ಇದನ್ನೇ ಮೂಲವಾಗಿಟ್ಟುಕೊಂಡು ನಾವು ಯಾವುದೇ ಪ್ರಮಾಣಗಳನ್ನು ಮಾಡಬೇಕಾದರೂ 3 ಬಾರಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವಲ್ಲದೆ ಬೇರೇನೂ ಹೇಳುವುದಿಲ್ಲ ಎಂದು ಹೇಳಿಸಲಾಗುತ್ತದೆ. ಇನ್ನು 3 ಬಾರಿ ಓಂ ಶಾಂತಿ ಮಂತ್ರವನ್ನು ಹೇಳಿದರೆ ಮನುಷ್ಯನಿಗೆ ತೊಂದರೆಗಳುಂಟಾಗುವ 3 ಪ್ರಮುಖ ಅಂಶಗಳ ಪರಿಮಾಣ ಕಡಿಮೆಯಾಗುತ್ತದೆ ಹಾಗೂ ದೇವರ ಆಶೀರ್ವಾದ ಪಡೆಯುವ ಉದ್ದೇಶವಾಗಿದೆ. ಸ್ನೇಹಿತರೆ,
ನಮಗೆ ಸಿಕ್ಕ ಈ ಮಾಹಿತಿಯನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹಂಚಿಕೊಳ್ಳುವ ಕಿರು ಪ್ರಯತ್ನ ಮಾಡಿರುತ್ತೇವೆ. ತಾವೆಲ್ಲರೂ ನಮ್ಮ MDTV ಕನ್ನಡಕ್ಕೆ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ MDTV ಕನ್ನಡ.